ಉಪ್ಪಿಟ್ಟು ಅಂದರೆ ತಿನ್ನಲ್ಲ, ಆದರೆ ಇದು ತರಕಾರಿ ಹಾಕಿ ಮಾಡಿದ ಖಾರ ಬಾತ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಉಪ್ಪಿಟ್ಟು ತಿಂದೇ ಇರೋರು ಈ ಖಾರ ಬಾತ್ನ ಒಂದು ಸರಿ ಟ್ರೈ ಮಾಡಿದ್ರೆ ಇಷ್ಟಪಟ್ಟು ತಿಂತೀರ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾನೀಗ 1/2 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಕಡಲೆಬೇಳೆ, 1/2 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಗಾಗೋ ತನಕನೂ ಇದನ್ನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಒಂದು ದೊಡ್ಡದಾದ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 1 ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತೇಳಿ ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಮತ್ತು ಸ್ವಲ್ಪ ದಪ್ಪ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಆಲೂಗೆಡ್ಡೆ ಹಾಕಿದ್ದೀನಿ. ಇಲ್ಲಿ ಎಲ್ಲವನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ತರಕಾರಿಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ ಹೆಚ್ಚು ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ನಾನು ಬಟಾಣಿಯನ್ನು ಹಾಕಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಎಲ್ಲದಕ್ಕೂ ಆ ಉಪ್ಪಿನಂಶ ಹಿಡಿಯುತ್ತೆ ಅಂತ. ಈಗ ಇದನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 2 to 3 ಮಿನಿಟ್ಸ್ ಆ ತರಕಾರಿ ಎಲ್ಲ ಬೇಯಲಿ ಅಂತ ಬಿಟ್ಟಿದ್ದೀನಿ. ಈಗ ತರಕಾರಿ ಚೆನ್ನಾಗಿ ಬೆಂದಿದೆ. 2 to 3 ಮಿನಿಟ್ಸ್ ಇದನ್ನು ಬೆಂದರೆ ಸಾಕು. ಇದೆಲ್ಲವನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಈಗ 2 ಚಿಕ್ಕದಾದಂತಹ ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋ ತನಕನೂ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲೇ ಟೊಮೆಟೊ ಹಾಕಿಬಿಟ್ರೆ ಅದು ಅಷ್ಟು ರುಚಿಯಾಗಿರೋದಿಲ್ಲ. ಈ ರೀತಿ ಕೊನೆಯಲ್ಲಿ ಟೊಮೆಟೊ ಹಾಕೋದ್ರಿಂದ ನಿಮಗೆ ಆ ಟೊಮೆಟೊ ಅಂಶ ಬೆಂದಿರುತ್ತೆ, ಹಾಗೆ ಬಾಯಿಗೂ ಕೂಡ ಸಿಗ್ತಾ ಇರುತ್ತೆ. ಅದು ಒಂದು ರೀತಿಯಾದಂಥ ರುಚಿಯಾಗಿರುತ್ತೆ. ಇಲ್ಲಿ ನಾನೀಗ 2 ಟೀ ಸ್ಪೂನ್ ವಾಂಗಿಬಾತ್ ಪೌಡ್ರನ್ನ ಹಾಕಿದ್ದೀನಿ. ಯಾವುದಾದ್ರೂ ಕಂಪನಿ ವಾಂಗಿಬಾತ್ ಆದರೂ ಸರಿಯೇ, ಮನೆಯಲ್ಲಿ ಮಾಡಿರೋಂಥ ವಾಂಗಿಬಾತ್ ಪೌಡ್ರ್ ಆದರೂ ಸರಿಯೇ ಹಾಕಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪೌಡ್ರನ್ನ ಹಾಕಿ ಹಾಗೆ 30 ಸೆಕೆಂಡ್ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದ ನಂತರ ಈಗ ನಾನಿಲ್ಲಿ 3 ಗ್ಲಾಸ್, ಈ ಒಂದು ಗ್ಲಾಸ್ನಲ್ಲಿ ರವೆ ತಗೋತಾ ಇದ್ದೀನಿ. ಇದೇ ಗ್ಲಾಸ್ನಲ್ಲಿ 9 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಹಾಗಾದರೆ 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕೋದ್ರಿಂದ ನಮಗೆ ಹಾಗೆ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ ಮತ್ತು ತುಂಬ ಮೃದುವಾಗಿ ಕೂಡ ಇರುತ್ತೆ. ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಕುದಿ ಬರೋ ತನಕನೂ ನಾವು ಹಾಗೆ ಬಿಡೋಣ. ಈಗ ಮತ್ತೊಂದು ಸೈಡ್ನಲ್ಲಿ ಒಂದು ಬಾಣಲೆಗೆ 3 ಗ್ಲಾಸ್ ರವೆ ಹಾಕಿದ್ದೀನಿ. ಇದು ಮೀಡಿಯಮ್ ರವೆ. ಇದನ್ನು ಒಂದು 3 to 4 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ನೀರು ಕೂಡ ಕುದೀತಾ ಇದೆ, ಹಾಗೆ ಎಲ್ಲ ತರಕಾರಿ ಕೂಡ ಬೆಂದಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ರವೆಯನ್ನು ಈ ರೀತಿ ನಿಧಾನವಾಗಿ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ಖಾರ ಬಾತ್ಗೆ ಒಂದೊಳ್ಳೆ ರುಚಿ ಕೊಡೋದೆ ನಿಂಬೆಹಣ್ಣಿನ ರಸ. ಸೊ ಇಲ್ಲಿ ನಾನು 1/2 ನಿಂಬೆಹಣ್ಣನ್ನು ತಗೊಂಡು ಈ ರೀತಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು 3 to 4 ಮಿನಿಟ್ಸ್ ಹಾಗೆ ಬಿಡಿ. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈಗೆಲ್ಲವೂ ಚೆನ್ನಾಗಿ ಬೆಂದಿದೆ. 3 to 4 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ರುಚಿಯಾದ ಖಾರ ಬಾತ್ ರೆಡಿಯಾಗುತ್ತೆ. ಇದನ್ನು ಮೇಯ್ನಾಗಿ ಚಟ್ನಿ ಜೊತೆ ತಿಂದರೆ ಹಾಗೆ ಹೋಟ್ಲ್ನಲ್ಲಿ ಸಿಗುವಂತಹ ಖಾರ ಬಾತ್ ಥರನೇ ಇರುತ್ತೆ. ತುಂಬ ರುಚಿಯಾಗಿತ್ತು. ಮನೆಯಲ್ಲಿರೋರೆಲ್ಲರೂ ಇಷ್ಟಪಟ್ಟು ತಿಂದರು. ಈ ರುಚಿಯಾದ ತರಕಾರಿ ಹಾಕಿದ ಖಾರ ಬಾತ್ನ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.